ನಮಸ್ಕಾರ ವೀಕ್ಷಕರೇ, ಇನ್ನೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಹೇಗಿದ್ರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿರ್ತೀನಿ. ಇವತ್ತು ಎಲ್ಲಿದ್ದೀನಪ್ಪ ಅಂದ್ರೆ ಬೀದರ್ ರೈಲ್ವೆ ಸ್ಟೇಷನಲ್ಲೇ ಇದ್ದೀನಿ. ಇವಾಗ ಸ್ಟೇಷನ್ ಒಳಗಡೆ ಹೋಗ್ತಾ ಇದ್ದೀನಿ, ನಿಮಗೆ ಕಾಣಿಸ್ತಾ ಇರ್ಬೋದು. ಇವತ್ತು ಇನ್ನೊಂದು ಹೊಸ ಜರ್ನಿ ಮಾಡ್ತಾ ಇದ್ದೀನಿ. ಎಲ್ಲಿಗಪ್ಪ ಅಂದ್ರೆ ಬೀದರ್ಲಿಂದ ಮಚಲಿಪಟ್ಟಂಗೆ ಹೋಗುವ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಟ್ರೈನ್ 12750 ಅಲ್ಲಿ ನಾನು ಜರ್ನಿ ಮಾಡಲಿದ್ದೀನಿ. ಬನ್ನಿ, ಜರ್ನಿ ಮಾಡ್ತಾ ಮಾಡ್ತಾ ಪೂರ್ತಿ ಮಾಹಿತಿನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಬನ್ನಿ ವೀಕ್ಷಕರೇ, ಒಳಗಡೆ ಹೋಗೋಣ. ನಮ್ಮ ಬೀದರ್ ರೈಲ್ವೆ ಸ್ಟೇಷನ್ ನೋಡ್ರಿ, ಇಲ್ಲಿಂದ ಇನ್ನು ರೀಕನ್ಸ್ಟ್ರಕ್ಷನ್ ನಡೀತಾ ಇದೆ. ಈ ಕಡೆ ಲೆಫ್ಟ್ ಸೈಡ್ ಬಂದ್ರೆ ನಿಮ್ಮ ಪಾರ್ಕಿಂಗ್ ಎಲ್ಲ ಕಾರ್ ಬೈಕ್ ಎಲ್ಲ ಇಡೋಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಮಾಡತ್ತಾರೆ ಈ ಕಡೆ. ಮತ್ತು ಎದುರುಗಡೆ ಆ ಕಡೆ ಈಗ ಸದ್ಯಕ್ಕೆ ಟಿಕೆಟ್ ಕೌಂಟರ್ ಹೊರಗಡೆ ಮಾಡಿದ್ದಾರೆ. ಈ ಥರದ ನೋಡಿರಿ, ನಾವು ಬಂದಿದ್ದ ಈ ಕಡೆಯಿಂದ ಇದು ಬಂದುಬಿಟ್ಟು ಓಲ್ಡ್ ಬಸ್ ಸ್ಟ್ಯಾಂಡಿಂದ ಸ್ಟ್ರೈಟಾಗಿ ಒಂದು 200 ಮೀಟರ್ಸ್ ರೈಲ್ವೆ ಸ್ಟೇಷನ್ ಇದೆ ನೋಡಿರಿ. ಕಾರ್ ಪಾರ್ಕಿಂಗ್ 20 ರೂಪೀಸ್ ಬೋರ್ಡ್ ಹಾಕಿದ್ದಾರೆ. 10 ರೂಪಾಯಿ ಬೈಕ್ ಪಾರ್ಕಿಂಗ್ ಇದೆ. ನಾನು ಇಟ್ಟಿದ್ದೆ ಭಾಳ ಸರಿ. ಸೊ ಇನ್ನು ರೀಕನ್ಸ್ಟ್ರಕ್ಷನ್ ನಡೀತದಲ್ಲ, ಫುಲ್ ಕಂಪ್ಲೀಟ್ ಆದ್ಮೇಲೆ ಮಸ್ತ್ ಕಾಣಿಸ್ತದಂತ. ಅಲ್ಲಿ ಎದುರುಗಡೆ ಕಾಣತ್ತು ನೋಡ್ರಿ, ಅಲ್ಲಿ ಹೊರಗಡೆನೇ ಟಿಕೆಟ್ ಕೌಂಟರ್ ಮಾಡಿದ್ದಾರೆ. ಅನ್ರಿಸರ್ವ್ಡ್ ಆ್ಯಂಡ್ ರಿಸರ್ವ್ಡ್ ನೋಡ್ಬೋದು, ನಿಮಗೆ ಕಾಣಿಸ್ತಾ ಇರ್ಬೋದು. ಇಲ್ಲಿ ಎದುರುಗಡೆ ಸ್ಟೆಪ್ಸು ಕಾಣತ್ತಾವ. ಒಂದು ಪ್ಲಾಟ್ಫಾರ್ಮಿಂದ ಇನ್ನೊಂದು ಪ್ಲಾಟ್ಫಾರ್ಮ್ ಹೋಗ್ತಾ ಬೈ ಸ್ಟೆಪ್ಸ್ ಹೋಗ್ಬೋದು. ಈ ಕಡೆ ಬಂದರೆ ನಿಮ್ಗೆ ಲಿಫ್ಟ್ ಫೆಸಿಲಿಟಿ ಕೂಡ ಅದ. ಒಂದು ಪ್ಲಾಟ್ಫಾರ್ಮಿಂದ ಇನ್ನೊಂದು ಪ್ಲಾಟ್ಫಾರ್ಮ್ ಹೋಗ್ತಾ. ನಮ್ಮ ಟ್ರೈನ್ ಬಂದುಬಿಟ್ಟು 3ನೇ ಪ್ಲಾಟ್ಫಾರ್ಮಾಗಿ ನಿಂತದ್ರಿ. ಬೀದರ್ ಟು ಮಚಲಿಪಟ್ಟಂ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಬರ್ಗೆ ಹೋಗೋಣ ಅಂತ. ಇಲ್ಲಿ 2ನೇ ಪ್ಲಾಟ್ಫಾರ್ಮಾಗ ಒಂದು ಟ್ರೈನ್ ನಿಂತದ್ದು ನೋಡ್ರಿ. ಈ ಕಡೆ ಲೆಫ್ಟ್ ಸೈಡ್ ಇಲ್ಲ, ರೈಟ್ ಸೈಡ್. ಅದು ಬಂದುಬಿಟ್ಟು ಮುಂಬೈ ಸೋಲಾಪುರ ಟ್ರೈನ್ ಐತಿ 01435. ಇವಾಗ ನಾವು ಲಿಫ್ಟಿಂದ ಕೆಳಗಡೆ ಬಂದ್ವಿ. 3rd ಪ್ಲಾಟ್ಫಾರ್ಮಿಗೆ ನಾವು ಹೊರಡುವ ಬೀದರ್ ಮಚಲಿಪಟ್ಟಂ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಟ್ರೈನ್ ನಿಂತದ ನೋಡ್ರಿ ರೆಡಿಯಾಗಿ, ನಿಮ್ಗೆ ಕಾಣಿಸ್ತಾ ಇರ್ಬೋದು. ಮತ್ತು ಈ ಕಡೆ ಬಂದರೆ 2nd ಪ್ಲ್ಯಾಟ್ಫಾರ್ಮ್ಗೆ ಏನು LTT ಅಂದರೆ ಮುಂಬೈಯಿಂದ ಸೋಲಾಪುರ್ ಹೋಗುವ ಟ್ರೈನ್ LTT ಕುರ್ಲಾ ಸೋಲಾಪುರ್ ಟ್ರೈನ್ ನಿಂತಿದೆ 2ನೇ ಪ್ಲ್ಯಾಟ್ಫಾರ್ಮಿಗೆ 01435 01436. ನಾವೇನೀಗ ಟ್ರಾವೆಲ್ ಮಾಡತ್ತೀವಲ್ಲ ಬೀದರ್ಲಿಂದ ಮಚಲಿಪಟ್ಟಂ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಟ್ರೈನ್ ಲೊಕೊಮೋಟಿವ್ ನೋಡ್ರಿ, WAP7 ಲಾಲಾಗುಡ 39264. ಈ ಟ್ರೈನ್ ಬಗ್ಗೆ ಹೇಳ್ಬೇಕಂದ್ರೆ ಮೊದಲು ICF ರೇಕ್ ಟೈಪ್ ಇತ್ತು. ಇವಾಗ ರೀಸೆಂಟ್ಲಿ LHB ರೇಕ್ ಟೈಪ್ ಆಗಿ ಮಾಡಿದ್ದಾರೆ. ಇದು ದಿನ 7:35 ನಿಮಿಷ ಸಂಜೆಗೆ ಬೀದರ್ಲಿಂದ ಹೊರಡ್ತದೆ. ಬೀದರ್ ಟು ಮಚಲಿಪಟ್ಟಂ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ನೀವು ನೋಡ್ತಾ ಇರ್ಬೋದು. 12749 12750. सोलापुर लोकमान्य तिलक टर्मिनस स्पेशल एक्सप्रेस प्लेटफॉर्म क्रमांक 2 पर खड़ी है. ನೋಡ್ರಿ, ಇಲ್ಲಿ ಎಕ್ಸಲೇಟರ್ಸ್ ಮಾಡ್ತಾ ಇದ್ದಾರೆ, ನಾವು ವರ್ಕ್ ನಡೀತಾ ಇದೆ. ಸೊ ರಿಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರಲ್ಲ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಎಷ್ಟು ಮಸ್ತ್ ಕಾಣುತ್ತೆ ನೋಡ್ರಿ. ಕಂಪ್ಲೀಟ್ ಆದ್ಮೇಲೆ ಹೆಂಗೆ ಕಾಣಬಾರ್ದು. ಮುಂಚೆ ಇರಲಿಲ್ಲ ರೀ ಎಕ್ಸಲೇಟರ್ಸ್ ಈ ಕಡೆ. ಸೊ ಇವಾಗ ಮಾಡ್ತಾ ಇದ್ದಾರೆ. ಆ ಕಡೆನೂ ಇರಲಿಲ್ಲ, ಈ ಕಡೆನೂ ಇರಲಿಲ್ಲ. ಒಂದು ಸರಿ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ಸಂಪೂರ್ಣ ತೋರಿಸ್ತೀನಂತ. ನೋಡಿರಿ, ನಾವು ಹೊರಡುವ ಬೀದರ್ ಮಚಲಿಪಟ್ಟಂ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ 3ನೇ ಪ್ಲ್ಯಾಟ್ಫಾರ್ಮಾಗಿ ನಿಂತದ. ಬರ್ರಿ ನಮ್ಮ ಜರ್ನಿನ ಶುರು ಮಾಡೋಣ ಅಂತ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಕೂಡ ಮಾಡಿರಿ. ಇವತ್ತಿನ ನಮ್ಮ ಜರ್ನಿ ಶುರು ಮಾಡೋಣ ಅಂತ. ನೋಡಿರಿ, ಅದರ ಎಕ್ಸಲೇಟರ್ ಹಿಂದೆನೇ ಲಿಫ್ಟ್ ಕೂಡ ಮಾಡ್ತಾಯಿದ್ದಾರೆ. ನೋಡಿರಿ, 2ನೇ ಪ್ಲ್ಯಾಟ್ಫಾರ್ಮಾಗ ಸೋಲಾಪುರ್ಲಿಂದ ಮುಂಬೈ ಹೋಗೋ ಟ್ರೈನ್ ನಿಂತದ. ಈ ಕಡೆ 3ನೇ ಪ್ಲ್ಯಾಟ್ಫಾರ್ಮಾಗಿ ಬಂದುಬಿಟ್ಟು ಬೀದರ್ಲಿಂದ ಮಚಲಿಪಟ್ಟಂ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಟ್ರೈನ್ ನಾವು ಹೋಗೋ ಟ್ರೈನ್ ನಿಂತದ. ಇವತ್ತು ನಾವು ಟ್ರಾವೆಲ್ ಮಾಡ್ತಾಯಿದ್ದೀವಿ 3rd AC ದಾಗ. ಟೈಮ್ ಭೀ ಆಗಲತ್ತದ. 7:35 ನಿಮಿಷಕ್ಕೆ ಹೊರಡೋ ಟೈಮ್ ಇಲ್ಲಿಂದ ಅದ. ನಿಮ್ಗೆ ಕಾಣಿಸ್ತಾ ಇರ್ಬೋದು ಟೈಮ್ ಆಗ್ತಾಯಿದೆ. ಸೊ ಆನ್ ಟೈಮ್ ಬಿಡ್ತಾರೆ ಇಲ್ಲ ನೋಡೋಣ ಅಂತ. ಬರ್ರಿ ಜರ್ನಿ ಕಂಟಿನ್ಯೂ ಮಾಡೋಣ ಅಂತ. ಆನ್ ಟೈಮ್ 7:35 ನಿಮಿಷಕ್ಕೆ ನಾವು ಹೊರಡೋ ಬೀದರ್ ಮಚಲಿಪಟ್ಟಂ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ 3ನೇ ಪ್ಲ್ಯಾಟ್ಫಾರ್ಮಿಂದ ಬಿಟ್ಟದ. ಮತ್ತು ಆ ಕಡೆ 2ನೇ ಪ್ಲ್ಯಾಟ್ಫಾರ್ಮಾಗ ಕೂಡ ಸೋಲಾಪುರ್ ಮುಂಬೈ ಏನು LTT ಹೋಗುತ್ತಲ್ಲ ಆ ಟ್ರೈನ್ ಕೂಡ ಬಿಟ್ಟಿದೆ ನೋಡ್ರಿ. ಆನ್ ಟೈಮ್ ಬಿಟ್ಟಿದ್ದಾರೆ 7:35 ನಿಮಿಷಕ್ಕೆ.
ಬೀದರ್ಲಿಂದ ಬಿಟ್ಟಿದ ಮೇಲೆ ಮೊದಲನೇ ಸ್ಟಾಪ್ ಬರೋದ ಜೈರಾಬಾದ್. ಅಲ್ಲಿಗೆ ಮುಟ್ಟೋ ಟೈಮ್ ಬಂದುಬಿಟ್ಟು 7:59 ನಿಮಿಷ ಕೊಟ್ಟಾರ. ಅಲ್ಲಿ 1 ನಿಮಿಷ ಹಾಲ್ಟ್ ಕೊಟ್ಟಾರ. ಜೈರಾಬಾದಿಂದ ತೆಲಂಗಾಣ ನಾವು ಎಂಟರ್ ಆಗ್ತೀವಿ. ಇಲ್ಲಿ ಎದುರುಗಡೆ ಫೋಕಸ್ ಕಾಣಿಸ್ತಾ ಇದೆ ನೋಡ್ರಿ, ಅಲ್ಲಿ ಬಸವೇಶ್ವರ ಸರ್ಕಲ್ ಇದೆ. ಮತ್ತೆ ಅಲ್ಲಿ ಹಿಂದೆನೆ ನಯ ಕಮಾನ್ ಅಂತ ಒಂದು ಕಮಾನ್ ಇದೆ ಓಲ್ಡ್ ಸಿಟಿಗೆ ಹೋಗಕ್ಕೆ, ಅದಕ್ಕೆ ನಯ ಕಮಾನ್ ಅಂತಾನು ಕರೀತಾರೆ. ಬೀದರ್ ಬಿಟ್ಟ ತಕ್ಷಣ ಸ್ಪೀಡ್ ನೋಡಿ, ಸಡನ್ ಆಗಿ ಸ್ಪೀಡ್ ತೊಗೊಂಡ್ರು. ಬೀದರಿಂದ ಮಚಿಲಿಪಟ್ಟಣ ಹೋಗುವ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಟ್ರೈನ್. ನೆಕ್ಸ್ಟ್ ಸ್ಟಾಪ್ ಬರೋದ ಜೈರಾಬಾದ್. ಇವಾಗ ಟೈಮ್ 8 ಗಂಟೆ ಆಗ್ತಾಯಿದೆ. ನೆಕ್ಸ್ಟ್ ರೈಲ್ವೆ ಸ್ಟೇಷನ್ ಬರೋದ ಜೈರಾಬಾದ್. ಇವಾಗ ಜೈರಾಬಾದ್ ರೈಲ್ವೆ ಸ್ಟೇಷನ್ ಎಂಟ್ರ್ ಆಗ್ತಾಯಿದೆ ನೋಡ್ರಿ. ಒಂದು 2 ನಿಮಿಷ ಡಿಲೇ ಮೇಲೆ ಬಂದ್ವಿ. ಇಲ್ಲಿ 1 ನಿಮಿಷ ಹಾಲ್ಟ್ ಇದೆ. ಬರ್ರಿ ನಿಮಗೆ ಒಳಗಡೆ ಇಂಟೀರಿಯರ್ ತೋರಿಸ್ತೀನಂತ. ನಾವು ಇವತ್ತು ಟ್ರಾವೆಲ್ ಮಾಡ್ತೀವಿ 3rd AC ಒಳಗೆ. ನೀವು ನೋಡ್ರಿ, ನಮ್ಮ ಬೀದರ್ ಮಚಿಲಿಪಟ್ಟಣ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಟ್ರೈನ್ ಇಂಟೀರಿಯರ್ ತೋರಿಸ್ತಾ ಇದ್ದೀನಿ. ನೀವು ಎದುರುಗಡೆ ಕಾಣಿಸ್ತಾ ಇರ್ಬೋದಾ, ಸೇಮ್ ಎಲ್ಲ 3 ಟೈರ್ AC ಯಲ್ಲಿ ಇರುತ್ತಲ್ಲ LHB ಕೋಚಲ್ಲಿ ಅದೇ ಥರ ಇದೆ. ಅಪ್ಪರ್ ಮಿಡಲ್ ಲೋವರ್ ಕ್ಲೀನೆಸ್ ಇದೆ, ಫುಲ್ ಕ್ಲೀನೆಸ್ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಎದುರುಗಡೆ ಕರ್ಟನ್ ಇದೆ. ನಿಮಗೆ ಝೂಮ್ ಮಾಡಿ ತೋರಿಸ್ತೀನಂತ. ಈ ಕಡೆ ಸಪ್ರೇಟ್ ಚಾರ್ಜಿಂಗ್ ಸಾಕೆಟ್ ಕೂಡ ಕೊಟ್ಟಿದ್ದಾರೆ ನೋಡ್ರಿ. ಈ ಕಡೆ ಕೂಡ 3 ಸೀಟಿಗೂ ಸಪ್ರೇಟ್, ಈ ಕಡೆ 3 ಸೀಟಿಗೂ ಸಪ್ರೇಟ್ ಕೊಟ್ಟಿದ್ದಾರೆ. ಬ್ಲ್ಯಾಂಕೆಟ್ ಮತ್ತು ಪಿಲ್ಲೋ, ಕರ್ಟನ್ ಅದ, ಮತ್ತು ಮಿರರ್ ಕೂಡ ಅದ. ಅದೇ ರೀತಿ ಈ ಕಡೆ ಬಂದರೆ ಸೈಡ್ ಅಪ್ಪರ, ಸೈಡ್ ಲೋವರ, ಕೆಳಗೂ ಕೂಡ ಮೇಲೂ ಕೂಡ ಸಪ್ರೇಟ್ ಚಾರ್ಜಿಂಗ್ ಸಾಕೆಟ್ ಇದೆ, ಮತ್ತು ಪಿಲ್ಲೋ, ಬ್ಲ್ಯಾಂಕೆಟ್ ಎಲ್ಲನೂ ಕೊಟ್ಟಿದ್ದಾರೆ. ಹೊರಗಡೆ ಬಂದ ತಕ್ಷಣ ನಿಮಗೆ ಇಲ್ಲಿ ರೈಟ್ ಸೈಡಲ್ಲಿ AC ಕಂಟ್ರೋಲ್ ಮಾಡೋದೆಲ್ಲ ಆಪ್ರೇಟರ್ಸ್ ಮಾಡ್ತಾರೆ. ಅದು ಮಾಡೋದು ಸಿಗ್ತದೆ ನಿಮ್ಗೆ. ಈ ಕಡೆ ಮಿರರ್ ಅದ, ಮತ್ತು ಹ್ಯಾಂಡ್ ವಾಶ್ ಮಾಡ್ಕೊಳಕ್ಕದ, ಕೆಳಗಡೆ ಡಸ್ಟ್ಬಿನ್ ಅದ, ಈ ಕಡೆ ಕೂಡ ಡಸ್ಟ್ಬಿನ್ ಅದ. ಆ ಕಡೆ ಲೆಫ್ಟು ರೈಟು ವಾಶ್ರೂಮ್ ಅದ, ವೆಸ್ಟರ್ನು ಮತ್ತು ಇಂಡಿಯನ್ ಇರುತ್ತೆ. ನಿಮ್ಗೆ ಈ ಥರ ಇದೆ ನೋಡ್ರಿ. ಈ ಕಡೆ ಹೊರಗಡೆ ನೋಡಿದ್ರೆ ನಿಮಗೆ ಸೌಂಡ್ ಕೇಳಿಸ್ತಾ ಇರ್ಬೋದು. ಸ್ಪೀಡ್ ನೋಡ್ರಿ, ಸ್ಪೀಡ್ ಭಯಂಕರ ಆಗೈತಿ. ಇಲ್ಲಿ ಹ್ಯಾಂಡ್ ವಾಶ್ ಮಾಡ್ಕೊಳಕ್ಕೆ ನೀರು ಬರ್ತಿರಲಿಲ್ಲ. ಸೊ ನಾನು ಇವ್ರ ಅಣ್ಣವ್ರಿಗೆ ಹೇಳಿದ್ದೆ, ಇಲ್ಲೇನು ಅಟೆಂಡರ್ಸ್ ಇರ್ತಾರಲ್ಲ ಅವ್ರಿಗೆ ಹೇಳಿದ್ದೆ, ಅವರೆಲ್ಲ ಮಾಡಿದ್ರೆ ಅಂದರೆ ಏರ್ ಹಿಡಿದಿತ್ತಂತೆ. ಸೊ ಇವಾಗ ನೀರು ಬರ್ತಾಯಿದೆ ವೀಕ್ಷಕರೇ. ಜೈರಾಬಾದ್ ರೈಲ್ವೆ ಸ್ಟೇಷನ್ ಆದ್ಮಾಗ ನೆಕ್ಸ್ಟ್ ಸ್ಟಾಪ್ ಬರೋದ ವಿಕಾರಾಬಾದ್ ಜಂಕ್ಷನ್. ಅಲ್ಲಿಗೆ ಮುಟ್ಟುವ ಟೈಮ್ ಬಂದುಬಿಟ್ಟು 8:44 ನಿಮಿಷ ಕೊಟ್ಟಿದ್ದಾರೆ. ಅಲ್ಲೂ 1 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. ಟೈಮ್ ಬಂದುಬಿಟ್ಟು 8:55 ನಿಮಿಷ ಆಗ್ತಾಯಿದೆ. ನಾವು ಇವಾಗ ವಿಕಾರಾಬಾದ್ ಜಂಕ್ಷನ್ನ ಎಂಟ್ರ್ ಆಗ್ತಿದ್ದೀವಿ. ಇಲ್ಲಿ ಬರೋ ಟೈಮ್ ಬಂದುಬಿಟ್ಟು 8:44 ನಿಮಿಷ ಇದೆ. ಇಲ್ಲಿ 1 ನಿಮಿಷ ಹಾಲ್ಟ್ ಇದೆ. ಒಂದು 11ರಿಂದ 12 ನಿಮಿಷ ಡಿಲೇ ಆಗಿ ಎಂಟ್ರ್ ಆಗ್ತಿದ್ದೀವಿ. ಈ ಜಂಕ್ಷನ್ದಾಗ ಬೀದರ್ ಯಶವಂತಪುರ ಎಕ್ಸ್ಪ್ರೆಸ್ ಟ್ರೈನ್ ಲೊಕೊಮೋಟಿವ್ ಚೇಂಜ್ ಆಗುತ್ತೆ ನೋಡ್ರಿ. ಮತ್ತು ನಾಂದೇಡ KSR ಬ್ಯಾಂಗ್ಳೂರ್ ಎಕ್ಸ್ಪ್ರೆಸ್ ಟ್ರೈನ್ ಕೂಡ ಲೊಕೊಮೋಟಿವ್ ವಿಕಾರಾಬಾದ್ ಜಂಕ್ಷನಲ್ಲೇ ಚೇಂಜ್ ಆಗುತ್ತೆ. ಇಲ್ಲಿ 1 ನಿಮಿಷ ಹಾಲ್ಟ್ ಮಾಡಿ ವಿಕಾರಾಬಾದ್ ಜಂಕ್ಷನಿಂದ ಬಿಟ್ಟಿದೆ ನೋಡ್ರಿ. ಇವಾಗ ನೆಕ್ಸ್ಟ್ ರೈಲ್ವೆ ಸ್ಟೇಷನ್ ಬರೋದ ಲಿಂಗಂಪಲ್ಲಿ ಅಂದರೆ ಹೈದರಾಬಾದ್ ಸಿಟಿ ನಾವು ಎಂಟರ್ ಆಗಿರ್ತೀವಿ. ಅಲ್ಲಿಗೆ ಮುಟ್ಟುವ ಟೈಮ್ ಬಂದುಬಿಟ್ಟು 9:29 ನಿಮಿಷ ಕೊಟ್ಟಿದ್ದಾರೆ. ಅಲ್ಲಿ 1 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. ವಿಕಾರಾಬಾದ್ ಜಂಕ್ಷನ್ದ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಇದೆ ನೋಡ್ರಿ. ನಮ್ಮ ಬೀದರ್ ಯಶವಂತಪುರ ಎಕ್ಸ್ಪ್ರೆಸ್ ಟ್ರೈನ್ ಇಲ್ಲಿ ಮೋರ್ ದೆನ್ 40 ಮಿನಿಟ್ಸ್ ನಿಂದಿರ್ತದೆ. ತುಂಬ ಜನ ಹೊರಗಡೆ ಹೋಗಿ ಊಟ ತೊಗೊಂಡು ಬರ್ತಾರೆ. ಮತ್ತು ಇಲ್ಲಿ ಪ್ಲ್ಯಾಟ್ಫಾರ್ಮ್ ಮೇಲೆ ಕೂಡ ನಿಮಗೆ ಊಟ ಸಿಗುತ್ತೆ, ಮತ್ತು ಸ್ನ್ಯಾಕ್ಸ್ ಕೂಡ ಸಿಗುತ್ತೆ. ಬೀದರ್ಲಿಂದ ಅಷ್ಟೊಂದು ರಶ್ ಇರಲ್ಲ ರೀ ಟ್ರೈನ್ಗೆ. ಬಟ್ ಹೈದ್ರಾಬಾದ್ ಅಂದ್ರೆ ಲಿಂಗಂಪಲ್ಲಿ ಸಿಕಿಂದ್ರಾಬಾದಿಂದ ರಶ್ ಸ್ಟಾರ್ಟ್ ಆಗುತ್ತೆ ನೋಡ್ರಿ. ಫುಲ್ ಹೆವಿ ರಶ್ ಇರುತ್ತೆ ಈ ಟ್ರೈನ್ಗೆ.
ಟೈಮ್ ಬಂದುಬಿಟ್ಟು 9:37 ಆಗಿದೆ. ಇವಾಗ ಲಿಂಗಂಪಲ್ಲಿ ರೈಲ್ವೆ ಸ್ಟೇಷನ್ ನಾವು ಎಂಟರ್ ಆಗಿದ್ದೀವಿ. ಇಲ್ಲಿಗೆ ಮುಟ್ಟೋ ಟೈಮ್ ಬಂದುಬಿಟ್ಟು 9:29 ಕೊಟ್ಟಿದ್ದಾರೆ. ನಿಮಗೆ ಟೈಮ್ ಕಾಣಿಸ್ತಾ ಇರ್ಬೋದು. ಒಂದು 7 ರಿಂದ 8 ನಿಮಿಷ ಡಿಲೇ ಆಗಿ ನಾವು ಲಿಂಗಂಪಲ್ಲಿ ರೈಲ್ವೆ ಸ್ಟೇಷನ್ನ ಎದುರುಗಡೆ ನಿಂತಿದೆ ನೋಡ್ರಿ ಹೈದರಾಬಾದ್ ಲೋಕಲ್ ಟ್ರೈನ. ನಮ್ಮ ಟ್ರೈನ 9:42 ಹೊಡ್ತಾ ಇದೆ ಲಿಂಗಂಪಲ್ಲಿ ರೈಲ್ವೆ ಸ್ಟೇಷನಿಂದ. ಲಿಂಗಂಪಲ್ಲಿ ಆದ್ಮಾಗ ನೆಕ್ಸ್ಟ್ ಬರೋದು ಹೈಟೆಕ್ ಸಿಟಿ ಆದ್ಮಾಗ ಸಿಕಿಂದ್ರಾಬಾದ್ ರೈಲ್ವೆ ಸ್ಟೇಷನ್ ಇದೆ. ಬೀದರ್ ಮಚಿಲಿಪಟ್ಟಣ ಸೂಪರ್ಫಾಸ್ಟ್ ಎಕ್ಸ್ಪ್ರೆಸ್ ಟ್ರೈನ್ 12750 ಬೀದರ್ ಬಿಟ್ಟಿದ ಮೇಲೆ ಜೈರಾಬಾದ್, ವಿಕಾರಾಬಾದ್, ಲಿಂಗಂಪಲ್ಲಿ, ಹೈಟೆಕ್ ಸಿಟಿ, ಸಿಕಿಂದ್ರಾಬಾದಲ್ಲಿ 5 ನಿಮಿಷ ಹಾಲ್ಟ್ ಇದೆ. ಸಿಕಿಂದ್ರಾಬಾದ್ ಜಂಕ್ಷನ್ ಆದಮೇಲೆ ಜನ್ಗಾಂವ್, ಕಾಜಿಪೇಟ್ ಜಂಕ್ಷನ್, ವಾರಂಗಲ್ ಈ ಮಾರ್ಗವಾಗಿ ವಿಜಯವಾಡ ಜಂಕ್ಷನ್ಗೆ ಬೆಳಿಗ್ಗೆ 4 5 ನಿಮಿಷಕ್ಕೆ ಮುಟ್ಟುವ ಟೈಮ್ ಕೊಟ್ಟಿದ್ದಾರೆ. ಅಲ್ಲಿ 15 ನಿಮಿಷ ಹಾಲ್ಟ್ ಇದೆ. ವಿಜಯವಾಡ ಜಂಕ್ಷನ್ ಆದಮೇಲೆ ರಾಮವರಪಟ್ಟು, ಗುಡಿವಾಡ ಜಂಕ್ಷನ್ ಈ ಮಾರ್ಗವಾಗಿ ಮಚಿಲಿಪಟ್ಟಣಂಗೆ 6:20 ನಿಮಿಷಕ್ಕೆ ತಲುಪುವ ಟೈಮ್ ಕೊಟ್ಟಿದ್ದಾರೆ. ಈ ಟ್ರೈನ್ ಬಿಟ್ಟರೆ ವಾರದಲ್ಲಿ ಗುರುವಾರ ಒಂದು ದಿವಸ ಇನ್ನೊಂದು ಟ್ರೈನ್ ಇದೆ. ಅದು ಯಾವುದಪ್ಪ ಅಂದರೆ ಶಿರಡಿ ಮಚಿಲಿಪಟ್ಟಣಂ ಎಕ್ಸ್ಪ್ರೆಸ್ ಟ್ರೈನ್. ಬೆಳಿಗ್ಗೆ ಬೀದರಿಂದ 5:02 ನಿಮಿಷಕ್ಕೆ ಹೊರಡುವ ಟೈಮ್ ಕೊಟ್ಟಿದ್ದಾರೆ. 17207. ಹತ್ತಾಗಿ 15 ನಿಮಿಷ ಆಗ್ತಾಯಿದೆ. ಇವಾಗ ನಾವು ಸಿಕಿಂದ್ರಾಬಾದ್ ಜಂಕ್ಷನ್ನ ಎಂಟ್ರ್ ಆಗ್ತಾಯಿದ್ದೀವಿ. ಇಲ್ಲಿಗೆ ಬರೋ ಟೈಮ್ ಬಂದುಬಿಟ್ಟು 10:10 ನಿಮಿಷದ. ಇಲ್ಲಿ 5 ನಿಮಿಷ ಹಾಲ್ಟ್ ಇದೆ. ಹತ್ತಾಗಿ 24 ನಿಮಿಷ ಆಗಿದೆ ನೋಡ್ರಿ. ಸಿಕಿಂದ್ರಾಬಾದ್ ಜಂಕ್ಷನಿಂದ ನಾವು ಹೊಡ್ತಾರ ಬೀದರ್ ಮಚಿಲಿಪಟ್ಟಣಂ ಸೂಪರ್ಫಾಸ್ಟ್ ಎಕ್ಸ್ಪ್ರೆಸ್ ಟ್ರೈನ್ ಬಿಡ್ತಾ ಇದೆ ನೋಡ್ರಿ. ಇಲ್ಲೆಲ್ಲ ಜನರಲ್ ವೇಟಿಂಗ್ ಹಾಲ್ ಇದೆ. ಇಲ್ಲೂ ಕೂಡ ರೀಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ.
9302 WAP7 ಲಾಲಾಗೂಡ ಲೋಕೋಮೋಟಿವ್ ಇದೆ ನೋಡ್ರಿ. ವಾಸ್ಕೋ ಡ ಗಾಮಾ ಎಕ್ಸ್ಪ್ರೆಸ್ ಲಾಲಾಗೂಡ ಲೋಕೋ ಶೆಡ್. ಗುಡ್ ಮಾರ್ನಿಂಗ್, ಶುಭೋದಯ ವೀಕ್ಷಕರೇ. ಇವಾಗ ಟೈಮ್ ಬೆಳಿಗ್ಗೆ 6:15 ಆಗ್ತದೆ. ನಿಮ್ಗೆ ಕಾಣಿಸ್ತಾ ಇರೋದು ಫುಲ್ಲು ಮಂಜಿದೆ ನೋಡ್ರಿ. ನಿಮಗೆ ಟೈಮ್ ತೋರಿಸೋದಂದರೆ 6:15 ಆಗ್ತಾಯಿದೆ. ಆಲ್ಮೋಸ್ಟ್ ಆಲ್ ನಾವು ಮಚಲಿಪಟ್ಟಣಂ ಹತ್ರ ಬಂದಿದ್ದೀವಿ. ಸೊ ಇನ್ನೇನು ಕೆಲವೇ ಕ್ಷಣದಾಗ ನಾವು ಮಚಲಿಪಟ್ಟಣಂ ರೀಚ್ ಆಗ್ತೀವಿ ಅಂತ. ಹೊರಗಡೆ ನೋಡ್ರಿ ಬೆಳ್ಳಂಬೆಳಿಗ್ಗೆ ಫುಲ್ಲು ಮಂಜು ತುಂಬ್ಕೊಂಡು ಬಿಟ್ಟದ. ಮಸ್ತದ, ಹೊರಗಡೆ ಫುಲ್ಲು ಕೂಲಾಗ್ಯದ. ಕ್ಲೈಮೇಟ್ ಅಂತೂ ಮಸ್ತ್ ಇದೆ ನೋಡ್ರಿ. ನೋಡಿರಿ ಟೈಮ್ 6:20 ಆಗಕ್ಕೆ ಹೊಂಟದ. ಮಚಲಿಪಟ್ಟಣಂ ರೈಲ್ವೆ ಸ್ಟೇಷನ್ ಹತ್ರ ಬರ್ತೀವಿ. ಈ ರೈಲ್ವೆ ಸ್ಟೇಷನ್ ಲಾಸ್ಟ್ ಅದು ನೋಡಿರಿ. ಇಲ್ಲಿಂದ ಮುಂದೆ ಹೋಗಲ್ಲ, ಇಲ್ಲಿಂದ ಲೋಕೋ ರಿವರ್ಸಲ್ಲಿ ಆಗಿಬಿಟ್ಟು ಬಸ್ಸಲ್ಲಿ ಹೋಗುತ್ತೆ. ಈ ಎದುರುಗಡೆ ಬಿಲ್ಡಿಂಗ್ ಕಾಣಿಸ್ತಾ ಇದೆ ನೋಡಿರಿ. ಈ ಬಿಲ್ಡಿಂಗ್ ಬಂದುಬಿಟ್ಟು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಮಚಲಿಪಟ್ಟಣಂ ಅದ ನೋಡಿರಿ. ಏನು ಮಚಲಿಪಟ್ಟಣಂ ರೈಲ್ವೆ ಸ್ಟೇಷನ್ ಹೋಗ್ತೀವಲ್ಲ, ಸೊ ಲೆಫ್ಟ್ ಸೈಡಲ್ಲೇ ನಿಮಗೆ ಕಾಣಿಸುತ್ತೆ ದೂರದಿಂದ. ನೀವು ಅಬ್ಸರ್ವ್ ಮಾಡ್ಬೋದು ಈ ಕಡೆ ಬಂದರೆ. ಇದು ಬಂದುಬಿಟ್ಟು ಮಚಲಿಪಟ್ಟಣಂ ಕೋಚ್ ಕೇರ್ ಸೆಂಟರ್ ಅದ ನೋಡ್ರಿ. ಫೈನಲಿ ನಾವು ಮಚಲಿಪಟ್ಟಣಂ ರೀಚ್ ಆದ್ವಿ ನೋಡ್ರಿ. ಎದುರುಗಡೆ ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ರೈಲ್ವೆ ಸ್ಟೇಷನ್ ಬೋರ್ಡ್ ಕಾಣಿಸ್ತದೆ ನೋಡ್ರಿ. ಮಚಲಿಪಟ್ಟಣಂ ರೈಲ್ವೆ ಸ್ಟೇಷನ್ ನಾವು ಹತ್ರ ಬರ್ತಾಯಿದ್ವಿ. ನಿಮಗೆ ಟೈಮ್ ಹೇಳ್ಬೇಕಂದ್ರೆ 6:25 ಆಗ್ತಾಯಿದೆ. ಒಂದು 5 ನಿಮಿಷ ಆ ಕಡೆ ಈ ಕಡೆ, ಅಂದರೆ ಒಂದು 5 ನಿಮಿಷ ಡಿಲೇ. ಬಟ್ ಇಲ್ಲಿಗೆ ಮುಟ್ಟೋ ಟೈಮ್ ಬಂದುಬಿಟ್ಟು 6:20 ಕೊಟ್ಟಿದ್ದಾರೆ. ನೀವು ಯಾರಾದರೂ ಬೀದರಿಂದ ಮಚಲಿಪಟ್ಟಣಂ ಈ ಟ್ರೈನ್ಗೆ ಟ್ರಾವೆಲ್ ಮಾಡ್ತಾಯಿದ್ರೆ ಟಿಕೆಟ್ ಪ್ರೈಸ್ ಬಗ್ಗೆ ಹೇಳ್ಬೇಕಂದ್ರೆ ಸ್ಲೀಪರ್ ಕ್ಲಾಸ್ಗೆ 390 ರೂಪಾಯಿ ಇದೆ. ಥರ್ಡ್ ಎ ಸಿಗೆ 1,000 ರೂಪಾಯಿ ಇದೆ. ಸೆಕೆಂಡ್ ಎ ಸಿಗೆ ಬಂದುಬಿಟ್ಟು 1,395 ರೂಪಾಯಿ ಇದೆ. ಫಸ್ಟ್ ಎ ಸಿ ಬಂದುಬಿಟ್ಟು 2,310 ರೂಪಾಯಿ ಇದೆ. ಮತ್ತು ಜನರಲ್ ಬೋಗಿನೂ ಕೂಡ ಇದೆ, ಮುಂದೆ 2 ಹಿಂದೆ 2. ಸ್ಲೀಪರ್ ಕ್ಲಾಸ್ ಬಂದುಬಿಟ್ಟು 7 ಕೋಚ್ ಕೊಟ್ಟಿದ್ದಾರೆ. ಮತ್ತು ಥರ್ಡ್ ಎ ಸಿ ಬಂದುಬಿಟ್ಟು 6 ಕೋಚ್ ಕೊಟ್ಟಿದ್ದಾರೆ. ಸೆಕೆಂಡ್ ಎ ಸಿ 2 ಕೋಚ್ ಇದೆ. ಫಸ್ಟ್ ಎ ಸಿ 1 ಕೋಚ್ ಇದೆ. ಇದಕ್ಕೆ ಪ್ಯಾಂಟ್ರಿ ಕಾರ್ ಇಲ್ಲ ನೋಡ್ರಿ. ಬೆಳ್ಳಂಬೆಳಿಗ್ಗೆ ಮಚಲಿಪಟ್ಟಣಂ ರೈಲ್ವೆ ಸ್ಟೇಷನ್ ನಾವು ಎಂಟ್ರಿ ಆಗ್ತಾಯಿದ್ದೀವಿ. ಮಸ್ತ್ ಅದ ರೀ, ಕ್ಲೈಮೇಟ್ ಅಂತೂ ಮಸ್ತ್ ಇದೆ, ಫುಲ್ಲು ಕೂಲಾಗಿದೆ. ಇದೇ ನೋಡ್ರಿ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಮಚಲಿಪಟ್ಟಣಂ ರೈಲ್ವೆ ಸ್ಟೇಷನ್ದ. ನಾವು ಟ್ರೈನ್ ಇಳಿದ ಮ್ಯಾಗ ನಿಮ್ಗೆ ತೋರಿಸ್ತೀನಂತ. ಸೊ ನಾನು ಫಸ್ಟ್ ಟೈಮ್ ಮಚಲಿಪಟ್ಟಣಂಗೆ ಬರ್ತಾಯಿದ್ದೀನಿ. ಫೈನಲಿ ಬೀದರಿಂದ 592 ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ಕೊಂಡು ನಾವು ಮಚಲಿಪಟ್ಟಣಂ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀವಿ ನೋಡ್ರಿ. ಇದೇ ನೋಡ್ರಿ ರೈಲ್ವೆ ಸ್ಟೇಷನ್. ಇದು ಲಾಸ್ಟ್ ರೈಲ್ವೆ ಸ್ಟೇಷನ್. ಈ ಕಡೆ ಮುಂದೆ ಎಲ್ಲ ಲೋಕೋ ರಿವರ್ಸಲ್ ಮಾಡಿಕೊಂಡು ಇದು ಹೋಗ್ತಾರೆ. ಟೈಮ್ ಬಂದುಬಿಟ್ಟು 6:28 ಆಗ್ತಾಯಿದೆ. ಇವಾಗ ರೈಲ್ವೆ ಸ್ಟೇಷನಿಂದ ಹೊರಗಡೆ ಬಂದ್ವಿ ನೋಡ್ರಿ. ಇಲ್ಲಿ ಕೂಡ ರೀಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ. ಸೊ ಆ ಕಡೆ ಎಲ್ಲ ಪಾರ್ಕಿಂಗ ನೋಡ್ರಿ. ಹೊರಗಡೆದ ಮಚಲಿಪಟ್ಟಣಂ ರೈಲ್ವೆ ಸ್ಟೇಷನ್ ಎಷ್ಟು ಮಸ್ತ್ ಸುಂದರವಾಗಿ ಕಾಣಿಸ್ತಿದೆ ನೋಡ್ರಿ ಬೆಳ್ಳಂಬೆಳಿಗ್ಗೆ. ಇದೇ ಮೇನ್ ಎಂಟ್ರಿ ಆ್ಯಂಡ್ ಎಕ್ಸಿಟ್. ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಸಿಗೋಣ ಅಂತ ಇನ್ನೊಂದು ಹೊಸ ವ್ಲಾಗಲ್ಲಿ, ಅಂದರೆ ಇನ್ನೊಂದು ಹೊಸ ಜರ್ನಿಯಲ್ಲಿ ಸಿಗೋಣ ಅಂತ ಆದಷ್ಟು ಜಲ್ದಿ. ಸೊ ಈ ವಿಡಿಯೋ ನೋಡಿದಕ್ಕೆ ತುಂಬ ಧನ್ಯವಾದಗಳು. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಈ ವ್ಲಾಗ್ ನೋಡಿಕ್ಕೆ ಇನ್ನೊಮ್ಮೆ ತುಂಬ ಧನ್ಯವಾದಗಳು. ಸಿಗೋಣ ಇನ್ನೊಂದು ಹೊಸ ವ್ಲಾಗಲ್ಲಿ.